ಹೆಲೋ ಚಿಲ್ಡ್ರನ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಸ್ವತಿ ಅಕಾಡೆಮಿ. ನಾನ್ ನಿಮ್ಗೆ ಇವತ್ತು 6th ಕ್ಲಾಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಹೇಳುತ್ತಿದ್ದೇನೆ. ಪಾರ್ಟ್ 1 ಬಗ್ಗೆ ಸಿಲೆಬಸ್ ಏನಿದೆ ಅಂತ ಇಂಟ್ರೊಡ್ಯೂಸ್ ಕೊಡ್ತಿದ್ದೇನೆ. ಸಿಲೆಬಸ್ ಏನಿದೆ ಅಂದ್ರೆ ಚಾಪ್ಟರ್ಸ್ 6 ಇದಾವೆ. ಅದರಲ್ಲಿ ಫಸ್ಟ್ ಯೂನಿಟ್ ಏನಿದೆ ಅಂದ್ರೆ ನೋವಿಂಗ್ ಆರ್ ನಂಬರ್ಸ್, ಸೆಕೆಂಡ್ ಯೂನಿಟ್ ಹೋಲ್ ನಂಬರ್ಸ್, ಥರ್ಡ್ ಯೂನಿಟ್ ಪ್ಲೇಯಿಂಗ್ ವಿತ್ ನಂಬರ್ಸ್, ಫೋರ್ತ್ ಯೂನಿಟ್ ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್, ಫಿಫ್ತ್ ಯೂನಿಟ್ ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟರಿ ಶೇಪ್, ಸಿಕ್ಸ್ ಯೂನಿಟ್ ಇಂಟೀಜರ್ಸ್. ನೋವಿಂಗ್ ಆರ್ ನಂಬರ್ಸ್. ಈ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಬೇಸಿಕ್ಸ್ ನೋಡೋಣ. ಈ ಲೆಸನ್ ಗೆ ಬೇಕಾಗಿರೋ ಬೇಸಿಕ್ಸ್ ಏನಿದೆ ಅಂದ್ರೆ ಡಿಜಿಟ್, ಟೈಪ್ಸ್ ಆಫ್ ಡಿಜಿಟ್, ಡಿಫರೆನ್ಸ್ ಬಿಟ್ವೀನ್ ನಂಬರ್ಸ್ ಅಂಡ್ ಡಿಜಿಟ್, ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್, ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಅಂಡ್ ನಂಬರ್. ಡಿಜಿಟ್ಸ್ ಅಂದ್ರೆ ಏನ್ ಹೇಳಿ ನೋಡೋಣ. ಗೆಸ್ ಮಾಡ್ರಿ, ಯಾರಾದ್ರೂ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ ನಂಗೆ. ಸೊ ಡಿಜಿಟ್ಸ್ ಅಂದ್ರೆ ಇದೊಂದು ಸಿಂಗಲ್ ಸಿಂಬಾಲ್. ಯಾವ್ಯಾವು? 0, 1, 2, 3, 4, 5, 6, 7, 8, 9 ಇವೆಲ್ಲವೂ ಸಿಂಗಲ್ ಡಿಜಿಟ್ಸ್ ಇವೆ. ಇದನ್ನು ಒಂದು ಸಿಂಗಲ್ ಡಿಜಿಟ್, ಇದನ್ನು ಒಂದು ಸಿಂಗಲ್ ಡಿಜಿಟ್, ಇದನ್ನು ಒಂದು ಸಿಂಗಲ್ ಡಿಜಿಟ್, ಇದನ್ನು ಒಂದು ಸಿಂಗಲ್ ಡಿಜಿಟ್, ಇದನ್ನು ಒಂದು ಸಿಂಗಲ್ ಡಿಜಿಟ್. ಇವೆಲ್ಲವೂ ಸಿಂಗಲ್ ಡಿಜಿಟ್ಸ್ ಇವೆ. ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಡಿಜಿಟ್ಸ್. ಟೈಪ್ಸ್ ಏನೇನಿದೆ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ ನನಗೆ. ಎಷ್ಟು ಟೈಪ್ ಬರುತ್ತವೆ ಇದರಲ್ಲಿ ನೋಡೋಣ ಬನ್ನಿ. ಫಸ್ಟ್ ಟೈಪ್ ಇವನ್ ಡಿಜಿಟ್ಸ್. ನೆಕ್ಸ್ಟ್ ಬರೋದು ಆಡ್ ಡಿಜಿಟ್. ಇವನ್ ಡಿಜಿಟ್ಸ್ ಯಾವ್ಯಾವ ಅಂದ್ರೆ 0, 2, 4, 6, 8. ಆಡ್ ಡಿಜಿಟ್ಸ್ 1, 3, 5, 7, 9. ಇದಿಷ್ಟು ಟೈಪ್ಸ್ ಆಫ್ ಡಿಜಿಟ್ಸ್. ಇವನ್ ಡಿಜಿಟ್ಸ್ ಇದ್ರಲ್ಲಿ 0, 2, 4, 6, 8. ಆಡ್ ಡಿಜಿಟ್ಸ್ 1, 3, 5, 7, 9. ಇದಿಷ್ಟು ಡಿಜಿಟ್ಸ್ ಆಯ್ತು. ನಂಬರ್ಸ್. ಈ ಯೂನಿಟ್ ಅಲ್ಲಿ ಫುಲ್ ಇಂಪಾರ್ಟೆಂಟ್ ಟಾಪಿಕ್ ನೇ ನಂಬರ್ ಇದೆ. ನಂಬರ್ ಕಿಂತ ಮೊದಲು ಹೀಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಂಬರ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ. ನಂಬರ್ಸ್ ಯಾವ್ಯಾವಂದ್ರೆ 1, 2, 3, 4 ಇವೆಲ್ಲ ನಂಬರ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೋರಿ. ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದರ ಉತ್ತರ ನೀವು ಹೇಳ್ಬೇಕು. ಇವು ಎಷ್ಟಿದಾವೆ ಅಂತ ಕೌಂಟ್ ಮಾಡಿ. ಹೇಗೆ ಕೌಂಟ್ ಮಾಡ್ತೀರಾ? ನಂಬರ್ಸ್ ನಿಮ್ಗೆ ಗೊತ್ತೇ ಇಲ್ಲ, ಹೇಗೆ ಕೌಂಟ್ ಮಾಡ್ತೀರಾ? ಗೆಸ್ ಮಾಡಿ ನೋಡೋಣ ಇಷ್ಟಿದೆ ಅಂತ. ಕೈಯಲ್ಲಿ ಆಕ್ಷನ್ ಮಾಡಿ ಹೇಳ್ತೀರಾ. ಸ್ಮಾಲ್ ಅಮೌಂಟ್ ಆಫ್ ಆಬ್ಜೆಕ್ಟ್ಸ್ ಇವೆ ಹೇಳ್ತೀರಿ. ಬಹಳಷ್ಟು ಪೆನ್ನು, ಬಹಳಷ್ಟು ಡಸ್ಟರ್, ಬಹಳಷ್ಟು ಬಾಕ್ಸ್ ಇದ್ರೆ ಹೇಗೆ ಹೇಳ್ತೀರಿ? ಹೇಗೆ ಕೈಯಲ್ಲಿ ಕೌಂಟ್ ಮಾಡಿ ಹೇಳ್ತೀರಿ? ಹೇಗೆ ಹೇಳ್ತೀರಾ ಕೌಂಟ್ ಮಾಡಿ? ನಂಬರ್ ಅನ್ನೋ ಟಾಪಿಕ್ ಇದ್ರ ಸಂಬಂಧ ಇಂಟ್ರೊಡ್ಯೂಸ್ ಆಯ್ತು. ಲಾರ್ಜ್ ಆಬ್ಜೆಕ್ಟ್ಸ್ ನ ಕೌಂಟ್ ಮಾಡಲು ನಂಬರ್ ಟಾಪಿಕ್ ಬಂತು. ಸೊ ಹಾಗಾದ್ರೆ ಚಿಲ್ಡ್ರನ್ಸ್ ಹೇಳ್ತೀರಾ ನೀವು ನಂಬರ್ಸ್ ಅಂದ್ರೆ ಏನಂತ? ನಂಬರ್ಸ್ ಅಂದ್ರೆ ಮ್ಯಾಥಮೆಟಿಕಲ್ ಸಿಂಬಾಲ್ಸ್. ಹೌದು, ಮ್ಯಾಥಮೆಟಿಕಲ್ ಸಿಂಬಾಲ್ಸ್ ಅಂದ್ರೆ ನಂಬರ್ಸ್. ಸೊ ನಂಬರ್ಸ್ ಯಾಕೆ ಬೇಕು ನಮ್ಗೆ? ಯಾಕೆ ಬೇಕು ನಂಬರ್ಸ್? ಯೂಸ್ ಟು ಕೌಂಟ್, ಮೆಜರ್. ಯೂಸ್ ಟು ಕೌಂಟ್ ಅಂಡ್ ಮೆಜರ್. ನಂಬರ್ಸ್ ನಾವು ಕೌಂಟ್ ಮಾಡೋದಿಕ್ಕೆ ಮತ್ತು ಮೆಜರ್ ಮಾಡೋದಿಕ್ಕೆ ಯೂಸ್ ಮಾಡ್ಕೋತೀವಿ. ಕೌಂಟ್ ಅಂದ್ರೆ ಎಣಿಸಲು, ಮೆಜರ್ ಅಂದ್ರೆ ಅಳತೆ ಮಾಡಲು. ಇವೆರಡದಕ್ಕೂ ನಂಬರ್ಸ್ ನ ಯೂಸ್ ಮಾಡ್ತೀವಿ. ಸೊ ಚಿಲ್ಡ್ರನ್ಸ್, ನೀವು ಇಲ್ಲಿ ತನ ಲರ್ನ್ ಮಾಡಿದ್ದು ಡಿಜಿಟ್ಸ್, ಟೈಪ್ಸ್ ಆಫ್ ಡಿಜಿಟ್ಸ್, ವಾಟ್ ಈಸ್ ನಂಬರ್ ಅಂಡ್ ದೆನ್ ಯೂಸ್ ಆಫ್ ನಂಬರ್ಸ್. ದೆನ್ ನೆಕ್ಸ್ಟ್ ಇವನ್, ಆಡ್ ಡಿಜಿಟ್ ಯಾವ್ಯಾವ ಹೇಳಿ ನೋಡೋಣ. ಎಷ್ಟಿದಾವೆ ನಂಬರ್ಸ್? ಒಬ್ಬೊಬ್ರು ಹೇಳ್ತಾರೆ ನಂಬರ್ಸ್ ಬಹಳಷ್ಟು ಇವೆ ಅಂತ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. 0 ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಹೇಳಿ ನೋಡೋಣ? ಆರ್ಯಭಟ್ಟ. ಇವರು ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲು ನಂಬರ್ಸ್ ಎಷ್ಟಿದ್ವು ಅಂದ್ರೆ 1, 2, 3, 4, 5, 6, 7, 8, 9 ಇಷ್ಟೇ ನಂಬರ್ಸ್ ಇದ್ದು. ಬಟ್ 0 ಇಂಟ್ರೊಡ್ಯೂಸ್ ಆದ್ಮೇಲೆ ಬಹಳಷ್ಟು ನಂಬರ್ಸ್ ನ ಕಂಡು ಹಿಡಿದ್ರು. 0 ಬರೋಣ, ನಂಬರ್ ಬಂದು 10, 100, 1000, 10,000 ಹೀಗೆ ಬಹಳಷ್ಟು ನಂಬರ್ಸ್ ಗಳನ್ನ ಬಂದು. ಸೊ ನಂಬರ್ಸ್ ಎಷ್ಟಿದಾವೆ ಅಂದ್ರೆ ಬಹಳಷ್ಟು ಇದಾವೆ. ಯಾವಾಗ? 0 ಇಂಟ್ರೊಡ್ಯೂಸ್ ಆಗೋಣ. 0 ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಮೊದಲು ಎಷ್ಟಿದ್ದು ನಂಬರ್ಸ್? 1 to 9. ಸೊ ಕೇಳಿ ಚಿಲ್ಡ್ರನ್ಸ್, ನಂಬರ್ ಅಂದ್ರೆ ಏನಂತ ಗೊತ್ತಾಯ್ತು. ನಂಬರ್ ನ ಹೇಗೆ ರೀಡ್ ಮಾಡ್ತಾರೆ, ಹೇಗೆ ಬರೆಯುತ್ತಾರೆ ಅಂತ ನೋಡೋಣ. ನಂಬರ್ ನ ರೀಡ್ ಮಾಡಲು ಮತ್ತು ಬರೆಯಲು ಒಂದ್ ಸಿಸ್ಟಮ್ ನ ಕಂಡು ಹಿಡಿದ್ರು. ಏನಂತ ಕಂಡು ಹಿಡಿದ್ರು? ನಂಬರ್ ಸಿಸ್ಟಮ್ ಅಂತ. ನಂಬರ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ರು.
ಈ ನಂಬರ್ ಸಿಸ್ಟಮ್ ಇಂದಾನೆ ಬರೆಯೋದು ಓದೋದು ನಮ್ಗೆ ಹೇಗೆ ಅಂತ ಗೊತ್ತಾಯ್ತು. ನಂಬರ್ಸ್ ನ ಹೇಗೆ ರೀಡ್ ಮಾಡೋದು, ಹೇಗೆ ರೈಟ್ ಮಾಡೋದಂತ ಗೊತ್ತಾಯ್ತು. ನಂಬರ್ ಸಿಸ್ಟಮ್ ಅಲ್ಲಿ ಮತ್ತೆ 2 ತರ ನಂಬರ್ ಸಿಸ್ಟಮ್ಸ್ ಬರ್ತವೆ. ಯಾವ್ಯಾವ ಹೇಳಿ ನೋಡೋಣ. ಫಸ್ಟ್, ಇಂಡಿಯನ್ ನಂಬರ್ ಸಿಸ್ಟಮ್. ಏನು? ಇಂಡಿಯನ್ ನಂಬರ್ ಸಿಸ್ಟಮ್. ಇಂಡಿಯನ್ ನಂಬರ್ ಸಿಸ್ಟಮ್. ಸೆಕೆಂಡ್, ಇಂಟರ್ನ್ಯಾಷನಲ್. ಸೊ ಇಂಡಿಯನ್ ನಂಬರ್ ಸಿಸ್ಟಮ್ ಮತ್ತೆ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ನನ್ ಜೊತೆ ಹೇಳಿ ನೋಡೋಣ. ನಂಬರ್ ಸಿಸ್ಟಮ್ ಅಲ್ಲಿ 2 ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಇದಾವೆ. ಯಾವ್ಯಾವಂದ್ರೆ ಇಂಡಿಯನ್ ನಂಬರ್ ಸಿಸ್ಟಮ್, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಇದರಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ಸ್ ನ ನೋಡೋಣ. ಫಸ್ಟ್, ಇಂಡಿಯನ್ ನಂಬರ್ ಸಿಸ್ಟಮ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ನೋಡೋಣ. ಏನು? ಇಂಡಿಯನ್ ನಂಬರ್ ಸಿಸ್ಟಮ್. ಇದರದ್ದು ಇಂಡಿಯನ್ ನಂಬರ್ ಸಿಸ್ಟಮ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಸ್ಟ್ ಆರ್ ಯೂನಿಟ್ ಅಂತಾನು ಅನ್ಬೋದು. ಇಲ್ಲಿ ಟೆನ್ಸ್, ಇಲ್ಲಿ ಹಂಡ್ರೆಡ್, ಇದು ಎಸ್ ಇಲ್ಲೇ ಬರೀರಿ. ಥೌಸಂಡ್ಸ್, 10,000s, ಲ್ಯಾಕ್ಸ್. ಒನ್ಸ್ ಆರ್ ಯೂನಿಟ್ ನ ಓ ಅಂತಾನು ಬರಿಬಹುದು, ಯು ಅಂತಾನು ಬರಿಬಹುದು. ಟೆನ್ಸ್ ನ ಟಿ, ಹಂಡ್ರೆಡ್ಸ್ ನ 100, ಥೌಸಂಡ್ಸ್ ನ TH, 10,000s ನ TEH, ಲ್ಯಾಕ್ ನ L. ಅದಾದ್ಮೇಲೆ 10 lakhs ನ TL ಅಂತ ಡಿನೋಟ್ ಮಾಡ್ತಾರೆ. 10 lakh ಆದ್ಮೇಲೆ ಕ್ರೋರ್ಸ್, ಅದನ್ನ P ಅಂತ ಬರೀತಾರೆ. 10 crores, ಇದನ್ನ TC ಅಂತ ಬರೀತಾರೆ. ಇದು ನಮ್ದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಇದೆ. ಈ ಚಾರ್ಟ್ ನ ಯೂಸ್ ಮಾಡಿ ನಂಬರ್ ನ ರೀಡ್ ಮಾಡ್ತೀವಿ. ಸ್ಕ್ರೀನ್ ಶಾಟ್ ತಗೋರಿ. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನೋಡಿದ್ರ ಈಗ. ನೆಕ್ಸ್ಟ್, ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಕಾಮಾಸ್ ಇದೆ. ಇದು ಕಾಮಾಸ್ ನ ನಂಬರ್ಸ್ ಮಿಡಲ್ ಹೇಗೆ ಕೊಡ್ತಾರೆ ಅಂತ ನೋಡೋಣ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗೆ ಬರೀತಾರೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. 4, 2, 8, 6, 9 ಇದೆಷ್ಟು ನಂಬರ್ ಇದೆ. ಇಲ್ಲಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗೆ ಕಾಮಾಸ್ ನ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಡಿಜಿಟ್ಸ್ ಪ್ಲೇಸ್ ವ್ಯಾಲ್ಯೂ ನ ನೋಡೋಣ ಬನ್ನಿ. ಫಸ್ಟ್, ಇದು 9 ಅನ್ನೋ ನಂಬರ್, ಅದು ಒಂದು ಡಿಜಿಟ್. ಆ ಡಿಜಿಟ್ ಪ್ಲೇಸ್ ವ್ಯಾಲ್ಯೂ ಏನಿದೆ ಅಂದ್ರೆ, ಇದು ಒನ್ಸ್ ಪ್ಲೇಸ್ ಅಲ್ಲಿ ಇದೆ. ಇದು 6, ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ. ಇದು ಟೆನ್ಸ್ ಅಲ್ಲಿ ಇದೆ. ಇದು ಹಂಡ್ರೆಡ್ಸ್ ಅಲ್ಲಿ ಇದೆ. ಇದು 1000. 9 ಡಿಜಿಟ್ 9 ಅನ್ನೋ ನಂಬರ್ದು ಪ್ಲೇಸ್ ವ್ಯಾಲ್ಯೂ ಒನ್ಸ್ ಇದೆ. 6 ಅನ್ನೋ ನಂಬರ್ದು ಪ್ಲೇಸ್ ವ್ಯಾಲ್ಯೂ ಟೆನ್ಸ್ ಇದೆ. 8 ಅನ್ನೋ ನಂಬರ್ದು 100 ಇದೆ. 2 ಅನ್ನೋ ನಂಬರ್ದು 1000 ಇದೆ. 4 ಅನ್ನೋ ನಂಬರ್ದು 10,000 ಇದೆ. ಒನ್ಸ್ ಪ್ಲೇಸ್ ಅಲ್ಲಿ ಇದೆ. 6 ಅನ್ನೋ ನಂಬರ್ ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ. 8 ಅನ್ನೋ ನಂಬರ್ ಹಂಡ್ರೆಡ್ಸ್ ಪ್ಲೇಸ್ ನಲ್ಲಿ ಇದೆ. 2 ಅನ್ನೋ ನಂಬರ್ ಥೌಸಂಡ್ಸ್ ಅಲ್ಲಿ ಇದೆ. 4 10,000. ಸೊ ಕಾಮಾಸ್ ನ ಇಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂದ್ರೆ, 3 ಡಿಜಿಟ್ಸ್ ಆದ್ಮೇಲೆ ಒಂದು ಕಾಮಾ ತಗೋತಾರೆ. ಸೊ ನೆಕ್ಸ್ಟ್ ಹಾಗೆ ಹಿಂದೆ ಇರೋ ನಂಬರ್ಸ್ ಗೆ 2 ಡಿಜಿಟ್ಸ್ ಆದ್ಮೇಲೆ ಕಾಮಾ ಕೊಡ್ತಾರೆ. ಫಸ್ಟ್ 3 ಡಿಜಿಟ್ ಆದ್ಮೇಲೆ ಒಂದ್ ಸಿಂಗಲ್ ಕಾಮಾ ಹಾಕ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ 2 ಡಿಜಿಟ್ಸ್ ಗೆ ಕಾಮಾ ಯೂಸ್ ಮಾಡ್ತಾರೆ. ಇದು ಇಂಡಿಯನ್ ಸಿಸ್ಟಮ್ ಅಲ್ಲಿ. ಈ ನಂಬರ್ ನ ರೀಡ್ ಮಾಡೋದು ಹೇಗೆ ಅಂದ್ರೆ, 12 lakh ಇದು ಲ್ಯಾಕ್ ಪ್ಲೇಸ್ ಅಲ್ಲಿ ಇದೆ. ಇದು 10 lakh ಪ್ಲೇಸ್ ಅಲ್ಲಿ ಇದೆ. 12 10 lakh ಅಲ್ಲಿ ಇದೆ ಮತ್ತೆ ಇದು ಲ್ಯಾಕ್ ಅಲ್ಲಿ ಇದೆ. ಅಂದ್ರೆ ಈ ಎರಡನ್ನ ಟುಗೆದರ್ ಆಗಿ ತಗೋತಾರೆ. ಇದು 12 lakh ಆಯ್ತು, ಲ್ಯಾಕ್ ಪ್ಲೇಸ್ ಅಲ್ಲಿ ಇದೆ. ಸೊ 12 lakh ಆಯ್ತು. ಇದು 10,000, ಇದು 1000 ಇದೆ. ಸೊ ಇವು ಎರಡು ಟುಗೆದರ್ ಆಗಿ ತಗೊಂಡ್ರೆ 42,869. 12 lakh 42,869. ನೆಕ್ಸ್ಟ್, ಈಗ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಕಾಮಾಸ್ ನ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, 3 ಡಿಜಿಟ್ಸ್ ಆದ್ಮೇಲೆ ಕಾಮಾ ಯೂಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಅಲ್ಲಿ ಹೀಗೆ, ಇಂಡಿಯನ್ ಸಿಸ್ಟಮ್ ಅಲ್ಲಿ ಫಸ್ಟ್ 3 ಡಿಜಿಟ್ ಆದ್ಮೇಲೆ ಒಂದು ಕಾಮಾ, ನೆಕ್ಸ್ಟ್ 2 ಡಿಜಿಟ್ ಆದ್ಮೇಲೆ
ಒಂದ್ ಕಾಮಾ ಯೂಸ್ ಮಾಡ್ತಾರೆ. ಇದು ಇಂಟರ್ನ್ಯಾಷನಲ್ ಅಲ್ಲಿ ತ್ರೀ ಡಿಜಿಟ್ಸ್ ಆದ್ಮೇಲೆ ಕಾಮರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಫಸ್ಟ್ 3 ಡಿಜಿಟ್ ಆದ್ಮೇಲೆ ಕಾಮಾ, ನೆಕ್ಸ್ಟ್ ಎಲ್ಲ 2 ಡಿಜಿಟ್ ಆದ್ಮೇಲೆ ಕಾಮಾ ಕೊಡ್ತಾರೆ. ಇದಿಷ್ಟು ಕಾಮರ್ಸ್ ನ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡಿದ್ರಿ. ಇನ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ನೋಡೋಣ. ಸೊ ಚಿಲ್ಡ್ರನ್ಸ್, ನಾನೀಗ ಕ್ಲಾಸ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನಾನೀಗ ಇಲ್ಲಿ ತನಕ ಏನ್ ಹೇಳಿದ್ದೀನಿ ಅಲ್ವಾ, ಅದನ್ನ ನೀವು ರಿಕಾಲ್ ಮಾಡ್ಬೇಕು. ನಾನು ಬರ್ಸಿರುವ ಎಲ್ಲ ನೋಟ್ಸ್ ನ ನಿಮ್ ನೋಟ್ಸ್ ಅಲ್ಲಿ ಇರ್ಬೇಕು. ಅದನ್ನ ನೀವು ಡೈಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀರಲ್ವಾ? ಯಾರ್ಯಾರು ಮಾಡ್ತೀರಾ ನನ್ಗೆ ಕಮೆಂಟ್ ಮಾಡ್ಬೇಕು. ಪ್ರಾಕ್ಟೀಸ್ ಆಗಿದೆ ಅಂತ ಕಮೆಂಟ್ ಮಾಡ್ತೀರಾ? ಓಕೆ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.